ಯಾರು ಇರ್ತಾರವ ಮನ್ಯಾಗ? ಅವರು ಕೆಲ್ಸಕ್ಕೆ ಹೋಗ್ಯಾರ. ಅತ್ತಿಯರು ಇವಾಗ ಶನಿವಾರ ಅಲ್ಲ, ಅವ್ರೇನೋ ಹನುಮಪ್ಪನ ಗುಡಿಗೆ ಒಂದು ವಾರ ತಪ್ಸಂಗಿಲ್ಲ ಅಂತ ಹನುಮಪ್ಪನ ಗುಡಿಗೆ ಹೋಗ್ಯಾರ. ಮತ್ತು ಈಕಿ ಸಾಲಿಗೆ ಹೋಗ್ಯಾಳ ಶನಿವಾರ ಅಲ್ಲ. ಈಗ ಒಂದು 12:30 1 ಗಂಟೆ ಅಷ್ಟೊತ್ತಿಗೆ ಬರ್ತಾಳೆ. ಅಂತೂ ಇಂತೂ ಹುಡುಗಿನಿಲ್ಲ ಸಾಲಿಗೆ ಹಚ್ಚಿದ್ರನ? ಅಲ್ಲ ಮತ್ತು ಹಾಸ್ಟೆಲಿಗೆ ಹಾಕ್ತೇನೆ ಅಂದಿದ್ರಲ್ಲ, ಇಲ್ಲೇ ಹೆಂಗೆ ಹಚ್ಚಿದ್ರು ಅವ್ರು? ಏನು ಕೇಳಿಲ್ಲ ಕಾಣ್ತೈತಲ್ಲ. ನಾನೇ ಕೇಳ್ತಂತ ನೀನು ಗಂಡು ಬರಲಿ. ಅಲ್ಲ ಮದುವೆ ಆಗೋಕರು ಒಂಥರ, ಮದುವೆ ಆಗಿಂದ ಒಂಥರ ಯಾಕೆ ಮಾಡ್ತಾರಂತವ್ರು? ಹಾಸ್ಟೆಲಿಗೆ ಹಾಕ್ತೇನೆ ಅಂತ ಹೇಳಿದ್ದಿಲ್ಲ ಅವರು. ಮತ್ತೆ ಆಕಿನ 3 ಹೊತ್ತು ಹಾಸ್ಟೆಲಾಗಿ ಇಡ್ತೇನೆ, ಇದಕ್ಕೆ ನಾನು ಅದ ಮನಸ್ಸು ಮಾಡಿ ಕೊಟ್ಟಿದ್ದೆ. ಇಲ್ಲಾಂದ್ರೆ ನಾ ಯಾಕೆ ಕೊಡಕೋಲೆ? ಇನ್ನೊಂದು ಹುಡುಗಿ ಸೇವೆ ಮಾಡ್ಕೊಂಡು ಇರ ಅಂತೇಳಿ ನೀನು ಯಾಕೆ ಅದಕ್ಕೆ ಇದು ಮಾಡಕ್ಕೆ ಹೋದಿ? ಏನು ಹುಡುಗಿನ ನೀನು? ಓ ಅವ್ವ ಸುಮ್ಮನಿರವ, ಬರ್ತಿದ್ದಂಗೆ ಚಾಲೂನ ಮಾಡಿಬಿಡ್ತಿಲ್ಲ ತಗ. ಏನಾಗೈತಿ? ಅವರು ಪಾಪ ಸೇರ್ಸಕ್ಕೆ ಅರ್ಧ ಮನಸ್ಸು ಮಾಡ್ಕೊಂಡಿದ್ರ. ನೋಡೋಕ್ಕಾಗ್ಲಾರ್ದ ನಾನೇ ಬ್ಯಾಡ್ ಬಿಡ್ರಿ ಆರಾಮ್ ಮನೆಯಾಗಿರಲಿ ಅಂದೆ. ಬೇಕಂತೇಳಿ ಮಾರಿ ಸಣ್ಣಗೆ ಮಾಡಿಕೊಂಡು ನನಗೆ ಬೇಸರ ಆಗೈತೆ, ನನಗೆ ಅದಾಗೈತೆ, ನನಗೆ ಇದಾಗೈತೆ, ತ್ರಾಸ ಆಗೈತೆ ಅಂತೇಳಿ ನಾಟಕ ಮಾಡ್ತಾರೆ. ನೀ ಬ್ಯಾಡ ಅನ್ಲಿ ಅಂತೇಳಿ ನಿನಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ನೀನೇನು ಮಾಡಿಬಿಡ್ತಿ? ಅಯ್ಯ ಯಾಕೆ ನನ್ನ ಗಂಡ ಬೇಜಾರಾಗಿತ್ತಿಗಿ, ನನ್ನ ಪಾಪ ಹುಡುಗಿ ಕಳ್ಸೋದು ಬ್ಯಾಡ್ತಿಗಿ ಅಂತೇಳಿ ನೀನು ಬ್ಯಾಡ ಅಂದ್ಬಿಡ್ತಿ. ನಾಳೆ ಕಡೆ ಈಗ ಒಂದಿನ ಏನು ಮಾಡ್ಬಿಡ್ತಾರೆ, ನೀನು ಅವತ್ತು ಬ್ಯಾಡ ಅಂದೆಲ್ಲ, ನಾ ಕಳ್ಸಕತ್ತಿದ್ದೆ ಅಂತೇಳಿ ನಿನ್ನ ಮೇಲೆ ಹಾಕ್ಬಿಡೋದು. ನೀ ಯಾವಾಗಿದ್ರೆಲ್ಲ ತಿಳ್ಕೊಳಕ್ಕೆ ಚಾಲೂ ಮಾಡ್ತಿ, ಅವಾಗ ಶಾಣೆ ಆಕೆ ಅಂತ ತಿಳ್ಕೊ. ಏನು ಗಂಡನ ಮನೆ ಅಂದ್ರೆ ಹಂಗ ಅಂತ ಮಾಡಿ ಏನು ಬಾಳೆ ಆಗೋದು? ಅವ್ವ ಅವ್ರೇನು ನನ್ನ ಅಂತೇಳಿ ಬಂದು ನಂಗೆ ಬೇಜಾರಾಗೈತಿ ಅನ್ನಂಗೆ ತೋರಿಸ್ಕೊಂಡಿಲ್ಲ. ಅವರು ಇದ್ದಂಗೆ ನೇರವಾಗಿ ಹೇಳಿದ್ ನನಗೆ. ಗೊತ್ತನ, ನನಗೆ ಆಕಿನ ಕಳ್ಸಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ತಂದೆ ತಾಯಿಯಾಗಿ ನಾವಿಬ್ರು ಇದ್ದು ಆಕಿನ ಹಾಸ್ಟೆಲಿಗೆ ಹಾಕಿದೆ ಅಂದ್ರೆ ನಾಳೆ ಅವತ್ತು ಆಕಿಗೆ ಅನ್ನಿಸ್ತತಿ, ನಮ್ಮಪ್ಪ ನೋಡು ನಮ್ಮ ಅವ್ವ ಸತ್ಗುಟ್ಲೆ 2ನೇ ಮದುವೆ ಮಾಡ್ಕೊಂಡು ನಾನು ಹೊರಗೆ ಹಾಕ್ಬಿಟ್ಟ, ಹಾಸ್ಟೆಲ್ನಾಗ ಇಟ್ಟ, ನಂಗೆ ಪ್ರೀತಿಯಿಂದ ನೋಡ್ಕೊಲಿಲ್ಲ ಅಂತ ಆಕಿಗೆ ಅನ್ನಿಸ್ತತಿ. ಮುಂದೆ ವಯಸ್ಸಿಗೆ ಬಂದು ಬುದ್ಧಿ ತಿಳಿಯಾಕತ್ತಿಂದ. ಆಮೇಲೆ ಆಕಿ ನಿನ್ನ ಮೇಲೆ ಅಟ್ಯಾಚೇ ಬೆಳೆಯಲ್ಲ ಆಕಿಗೆ ತಾಯಿ ಅನ್ನೋದು. ನೀ ಹಚ್ಕೋ, ಪ್ರೀತಿಯಿಂದ ನೋಡ್ಕೋ ಅಂತೇಳಿ ಹೇಳ್ಯಾರ ನಂಗೆ. ಗೊತ್ತನ, ಅದಕ್ಕೆ ನನಗೂ ಯಾಕೋ ಅದೇ ಸರಿ ಅನ್ನಿಸ್ತು. ಪಾಪ ಅದು ಸಣ್ಣದೈತೆ ಹುಡುಗಿ, ಅದನ್ನು ಇಟ್ಟು ಏನು ಮಾಡೋದೀಗ? ಅದಕ್ಕೆ ಸುಮ್ಮನಾದೆ ಅಷ್ಟೇ. ಅಂದ್ರೆ ನೇರವಾಗಿ ನೀನು ಆ ಹುಡುಗಿ ನೋಡ್ಕೊಳಕತ್ತಂದಾರನ? ನಿನಗೇನು ಹರ್ಕತ್ತಿದ್ದತ್ತೆ ಆಕಿ ಚಾಕ್ರಿ ಮಾಡಕ್ಕೆ? ಅಂದ್ರೆ ಒಂದು ಆಯನ್ ಇಟ್ಕೊಂಡ್ರೆ ಪಗಾರ ಕೊಡ್ಬೇಕಾಕತಿ. ಆಮೇಲೆ ಆಕಿ ಒಂದಿನ ಬರ್ತಾಳ, ಒಂದಿನ ಬರೋದಿಲ್ಲ. ಆಮೇಲೆ ಪಗಾರ ಏರಿಸ್ತಾಳ, ಮನೆಯಾಗಿರ್ತಾಳ, ಇರೋದಿಲ್ಲ. ಇವೆಲ್ಲ ಬೇಡ ಅಂತೇಳಿ ನೀನು ಲಗ್ನ ಮಾಡ್ಕೊಂಡಂಗೆ ಐತಿ. ಯಾಕೋ ನನಗೆ ಹಂಗೆ ಅನಿಸ್ತಾಯ್ತು ನೋಡುವ. ನೋಡು ನೀನು ಹಿಂಗೆ ಸಡ್ಲು ಬಿಟ್ಕೊಂಡು ಕುಂತ್ರೆ ಆಗೋಗ ಮಾತಲ್ಲ. ಅವ ಬರೀ ಇಂಥದ ನೆಗೆಟಿವೇ ಮಾತಾಡೋದು ನೋಡಿ ನೀನು. ಯಾನ್ ಸಡ್ಲು ಬಿಟ್ಕೊಂಡು ಕುಂದ್ರದು? ಸುಮ್ಮನೆ ಯಾ ಸಡ್ಲನ್ನು ಬಿಟ್ಕೊಂಡು ಕುಂತಿಲ್ಲ ನಾನು. ಏನು ಪಾಪವ ಬೇಡವ, ಹೋಲತ್ತ ಸಣ್ಣ ವಯಸ್ಸಿದ್ದಾಗ ತಾಯಿ ಕಳ್ಕೊಂಡೈತಿ ಅಲ್ವೇ. ನಾನು ನನ್ನ ಹೊಟ್ಟೆ ಹುಟ್ಟಿದ ಕೂಸಿನ ಅಲ್ಲಿ ಬಿಟ್ಟು ಬಂದೇನಿ. ಆ ಕೂಸು ಅದು ಎಷ್ಟು ತಾಯಿ ಬೇಕಂತೇಳಿ ಚಡ್ಪಡಿಸ್ತಿರ್ಬೋದು. ಪಾಪ ಈಕಿ ತಾಯಿ ಸತ್ತಾಳ, ಈಕಿನ ಚೆಂದಾಗಿ ನೋಡ್ಕೊಂಡ್ರೆ ನನ್ನ ಕೂಸಲ್ಲಿ ಆರಾಮಾಗಿರ್ತೈತೆ. ಬಿಡವ, ನೀ ಯಾಕೆ ಹಿಂಗೆ ಮಾತಾಡ್ತೀಯೋ, ಯಾಕೆ ಹಿಂಗೆ ಮಾಡ್ತೀಯೋ ಅದು ದೇವರಿಗೆ ಗೊತ್ತಾಗ. ನೀ ಸುಮ್ಮನೆ ಅದ್ರ ಬಗ್ಗೆ ಚಿಂತೆ ಮಾಡು. 2 ದಿನ ಇರಕ್ಕಂತ ಬಂದಿಲ್ಲ, ಆರಾಮಾಗಿರು. ಚಿನ್ನು ಬಂದಿ? ನಿನ್ ಕರೆದ್ಲನ? ಅವ್ವ ಅಂದ್ಲಲ್ಲವಾ, ಸುಮ್ಮನಿರು. ಬಂಗಾರ ಕತ್ತಲ್ ಮುಖ ತಕ್ಕೋ. ನೀ ಏನಾರ ತಿಂತೀಯನ? ಏನು ತಿಂತೇನೆ ಅವ. ನಾನು ಫಸ್ಟ್ ಟಾಯ್ಲೆಟ್ಗೆ ಹೋಗ್ತೇನೆ. ಲೈಟ್ ಹಚ್ಚ ಬಾ. ಲೈಟು ಹಚ್ಚಿದ್ದೈತಿ. ಆಯ್ತು. ಅವ ನಂಗೆ ಮ್ಯಾಗಿ ಮಾಡ್ತೀಯಾ? ಮ್ಯಾಗಿ ತಿನ್ನಂಗಾಗೈತಿ. ಮ್ಯಾಗಿಗೆ ಹೋಗಿ ಎಲ್ಲ ಎದಕ್ಕೆ ತಿಂತೀಯ? ಒಂದು ಖಾಲಿ ಪುಕ್ಕಟ್. ಮಮ್ಮಿಗೆ ತ್ರಾಸ ಆಕತಿ. ಏನ ಅನ್ನ ಸಾರು ಅದು ಮಾಡಿರ್ತಾಳ, ಅದನ್ನ ಊಟ ಮಾಡಿ ಹೋಗು. ಅಯ್ಯೋ ಹೋಲ್ ಬಿಡವ, ಅದೇಟ್ 5 ರೂಪಾಯಿ ಮ್ಯಾಗಿ ಕುದಿಯಕ್ಕೆ ಎಟ್ಟತ್ತಕತಿ. ಸುಮ್ಮನಿರಿ, ಏನೋ ಪಾಪ ಕೇಳ್ತೈತಿ. ಅಲ್ಲ ಊಟದ ಹೊತ್ತಿನಾಗ ಎದಕ್ಕದ ಮ್ಯಾಗಿಗೆ ಹೋಗಿಯಲ್ಲ? ನೋಡುವ, ಊಟ ಮಾಡೋ ಹೊತ್ತಿನ ಮ್ಯಾಗಿ ತಿನ್ಬಾರ್ದವ. ಇಲ್ಲೇ ಅಮ್ಮ ನಾನು ಏನೋ ಮಾತಾಡತ್ತೀವಿಲ್ಲ, ಹಾಗೆಲ್ಲ ಬರಬಾರ್ದು. ಮಾತಾಡೋ ಹೊತ್ತಿನ ಬಂದು ಅಡ್ ನಿಲ್ಲಕ್ಕೆ ಹೋಗ್ಬಾರ್ದು. ನೀ ಇದು ಏನದು ಅನಸಾರ ಐತಿ, ಹೋಗಿ ಬಾತ್ರೂಮ್ಗೆ ಹೋಗ್ಕೇನೆಂದೆಲ್ಲ ಹೋಗಿ ಬಂದು ಊಟ ಮಾಡೋ. ಹೌದು ಪುಟ್ಟಿ, ನಿಂಗೆ ನಾನೇನೋ ಒಂದು ಕೇಳಲೇ, ಹೇಳ್ತೀಯಾ? ಹೇಳ್ತೇನೆ. ನಿನಗೆ ಹಾಸ್ಟೆಲ್ ಇಷ್ಟನಾ ಮನೆ ಇಷ್ಟನಾ? ನಂಗೆ ಮನೆ ಇಷ್ಟ. ಅಯ್ಯೋ ಹಾಸ್ಟೆಲ್ ಇಷ್ಟಪಡ್ಬೇಕು ಚಿನಿ. ಹಾಸ್ಟೆಲ್ ಎಷ್ಟು ಚಲೋ ಇರ್ತೈತಿ ಗೊತ್ತೇನ? ಹೌದಾ? ಹಾಸ್ಟೆಲ್ ಅಷ್ಟು ಚಂದ ಇರಂಗಿಲ್ಲ. ಅದು ಚಂದ ಇರ್ತೈತಿ. ನೀನು ಹಾಸ್ಟೆಲ್ನಾಗ ಇದ್ದೆ ಅಂದ್ರೆ ನಿಂಗೆ ಟೈಮಿಗೆ ಬಿಸಿ ಬಿಸಿ ಮಮ್ಮು ಮಾಡಿ ಹಾಕ್ತಾರ. ನಿಂಗೆ ಅರ್ಬಿ ಎಲ್ಲ ಒಗಿಬೋದು. ಆಮೇಲೆ ಏನದ ನಿಂಗೆ ಜಳಕ, ಆಮೇಲೆ ನಿಂಗೆ ಮಕ್ಕಳಕ್ಕೆ ಸಪ್ರೇಟ್ ಬೆಡ್, ಆಮೇಲೆ ಸಂಜಿಗೆ ಚಾ ಅಂದ್ರೆ ಚಾ, ಹಾಲು ಅಂದ್ರೆ ಹಾಲು, ಬಿಸ್ಕಿಟ್ ಕೊಡ್ತಾರಿಲ್ಲ. ಮತ್ತೆ ಮನ್ಯಾಗಾದ್ರೂ ಓದೋದಂತ ತಲೆ ತಿಂತಾರಿಲ್ಲ. ಹಾಸ್ಟೆಲ್ ನಿಂಗೆ ಯಾರು ಓದನ್ನಂಗೆ ಇಲ್ಲ, ಆರಾಮಾಗಿರ್ಬೋದಾ? ಹಾಸ್ಟೆಲ್ನಾಗ ನಿಂಗೆ ಇನ್ನೂ ಫ್ರೆಂಡು ಭಾಳ ಮಂದಿ ಸಿಗ್ತಾರ. ಮನ್ಯಾಗ ಇನ್ನೂ ಅಷ್ಟು ಮಂದಿ ಫ್ರೆಂಡ್ ಸಿಗಂಗಿಲ್ಲ ನಿಂಗೆ. ಹೌದಾ? ನಂಗೆ ಹಾಸ್ಟೆಲ್ಗಿಂತ ಮನಿನೇ ಇಷ್ಟ. ಅಲ್ಲೇ ಅಲ್ಲೇ ಬೇಜಾರಾಕೈತಿ. ಅಪ್ಪ ಅವ್ವ ಎಲ್ಲರೂ ಇಲ್ಲೇ ಇರ್ತಾರ. ನಂಗೆ ಅದಕ್ಕೆ ಅಲ್ಲಿ ಇರಕ್ಕೆ ಇಷ್ಟನೇ ಆಗಂಗಿಲ್ಲ. ನಂಗೆ ಅಜ್ಜಿ ಎಷ್ಟು ಚಂದ ನೋಡ್ಕೊಂತೈತಿಲ್ಲ. ನಂಗಲ್ಲೇ ನಮ್ಮ ಫ್ರೆಂಡ್ ಇರ್ತಾರಲ್ಲ, ಅವರು ನಂಗೆ ಹೊಡಿತಾರ. ಅವ್ರು ನಂಗೆ ಕೂಡ ಜಗಳ ಮಾಡ್ತಾರ. ನಂಗೇನು ತಿನ್ನಕ್ಕೆ ಕೊಡಂಗಿಲ್ಲ. ಅದಕ್ಕೆ ಇಲ್ಲಿ
ನೀ ಪುಟ್ಟಿ ಹೋಗಮ್ಮ, ನೀ ಬಾತ್ರೂಮ್ಗೆ ಹೋಗು, ಬರ್ತೇನೆ ನಾನು. ಹೋವ. ಏನವ್ವ ಸಣ್ಣ ಹುಡುಗಿ ಕಡೆ ಇದನ್ನೆಲ್ಲ ಕೇಳಾಕತ್ತಿ? ಆಕೆ ಏನಾರ ಅಲ್ಲೇ ಇವ್ರ ಮುಂದೆ ಹೇಳಿದ್ರೆ ಏನು ತಿಳ್ಕೊಬೇಕು ಅವ್ರು? ನೀ ಸ್ವಲ್ಪ ಸುಮ್ಮನಿರವ ನೀನು. ಅಯ್ಯ ನೋಡಿದೀನಿ ಎಷ್ಟು ಬೇರ್ಕಿತ್ತದ ಹುಡುಗಿ. ನನಗೆ ಅಷ್ಟೆಲ್ಲಕ್ಕಿಂತ ಮನಿನೇ ಇಷ್ಟ. ನಂಗೆ ಅದು ಕುಡಿಸ್ತಾರೆ, ನಂಗೆ ಇದು ಕುಡಿಸ್ತಾರೆ. ಹಶೆ ಮಮ್ಮಿ ಸಿಕ್ಕಾಳಂತ. ಚಕ್ರಿ ಮಾಡಕ್ಕೆ ನೀ ಬೇಕು ಬೇಸಾಗಿ ಹಶೆ ಮಮ್ಮಿ ಸಿಕ್ಕಾಳಂತ. ಅದಕ್ಕೂ ಹೇಳೋದು ನಾನು ನಿನ್ನ, ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಅಲ್ಲ ಆ ಹುಡುಗಿನ ಹಾಸ್ಟೆಲ್ಗೆ ಹಾಕ್ತೇನೆ ಅಂತ ಹೇಳಿದ್ರು ನೋಡು, ತಾಯಿ ಮಗ ನಾನು ಅಂತೇಳಿ. ಅದಕ್ಕೆ ನಾ ಕೊಟ್ಟು ಮದುವೆ ಮಾಡಿದ್ದೆ. ಈಗ ಆ ಹುಡುಗಿ ಸೇವೆ ಮಾಡ್ಕೊಂಡಿರ್ಬೇಕ ನೀನು? ನಾ ಇರ್ತೇನವ, ನಿನಗೇನು ಪ್ರಾಬ್ಲಮ್? ನಾನು ಸಂಸಾರ, ನಂಗೆಲ್ಲ ಗೊತ್ತೈತಿ. ನೀನು ಸುಮ್ಮನಿರವ ನೀನು. ಹೇಳು ಎದ್ದೇಳು, ಆ ಬ್ಯಾಗ್ ತೊಂಬಲ್ಲಿ ಒಳಗೆ ಹೋಯ್ತಾನಂತ. ಏನು ತಂದು ಇಲ್ಲ ತಂದು ಸೀದಾ ಅದನ್ನ ಒಳಗೆ ಹೋಗ್ಬಿಡ. ನಾನು ನಿಮ್ಮ ಅತ್ತಿಲ್ಲಲ್ಲ ಮನ್ಯಾಗ ಇದ್ರೆ ಅಲ್ಲೇ ಇಟ್ಟು ಬರ್ತಿದ್ದೆ. ಇಲ್ಲ ಏನು ಇದ್ರಾಗಿನ ಬ್ರೆಡ್ ಕಾರ್ದಾಣಿ ಬಿಸ್ಕಿಟ್ ಬೇಕಾದ್ರೆ ಅಲ್ಲಿಡು ಅಡುಗೆ ಮನೆಗೆ. ಉಳಿದಿದ್ದು ಇದ್ರಾಗ ಮಸ್ತಾಗಿ ಹಣ್ಣು ಇಲ್ಲೇ ಕೊನೆಗಿಟ್ಟು ತಿನ್ನು. ಆ ಹುಡುಗಿ ಕೊಡಬೇಡ, ಎಲ್ಲ ಆಯ್ಕೆ ಮಾಡಿ ಖಾಲಿ ಮಾಡಿ ಕೈ ಬಿಡ್ತಾವತ್ತಾಗ. ಬೇಕಾದ್ರೆ ಒಂದು ಕೊಡು, ಉಳಿದಿದ್ದೆಲ್ಲ ಇಲ್ಲೇ ತೆಗೆದಿಟ್ಕೊ. ಆಮೇಲೆ ನೀ ಯಾವಾಗ ಆಲೂಗಡ್ಡೆ ಚಿಪ್ಸ್ ಭಾಳ ಇಷ್ಟಪಟ್ಟು ತಿಂತಿದ್ದೆಲ್ಲ, ಚಿಪ್ಸ್ ಪ್ಯಾಕೆಟ್ ತಂದೇನೆ, ಅದ್ರಾಗ ಚಲೋ ಐತಿ, ಟಿಜುರಾಗಿ ಇಟ್ಕೊ. ಮಧ್ಯಾಹ್ನ ಹುಡುಗಿ ಸಾಲಿಗೆ ಹೋಗಿರ್ತೈತಲ್ಲ, ಒಂದು ಬಟ್ಟೆಲ್ಲ ಹಾಕೊಂಡು ತಿನ್ಕೊಂತ ಕುಂದ್ರು ಏನ. ಆಮೇಲೆ ಇದು ಪೇಡೆದಿಂದ ನೋಡಿ ಬೆಣ್ಣೆ ಬಿಸ್ಕಿಟ್, ಅವು ಮಸ್ತ್ ಅದಾವು, ಇಲ್ಲೇ ಒಳಗೆ ಕುತ್ಕೊಂಡು ತಿನ್ನು. ಆಕೆ ಸಾಲಿಗೆ ಹೋದಾಗ ಎಲ್ಲ ಒಯ್ದಲ್ಲಿ ತುರ್ಮಂದೆ ಇಡಬೇಡ. ಗಂಡನ ಕಣ್ಣಿಗೆ ಕಾಣ್ಲಾರ್ದಂಗೆ ಇಡ. ಮತ್ತೆ ಬೈದಿಗಿದಾನೆ ಏನಾರ ಅಂದಿಗಿಂದಾನು. ಅಯ್ಯೋ ದೇವ್ರೆ, ನಿನ್ನ ಕೂಟ್ ಮಾತಾಡ್ತೀನಲ್ಲ, ನನಗೆ ಬುದ್ಧಿಲ್ಲ. ಮಕ್ಕಳು ಬಿಟ್ಟು ತಿನ್ನೋದಂತ ಕೈ ಚೀಲ ಒಯ್ದು ನೋಡಿ ಹುಡುಗಿ. ಏನು ಹೇಳೋದಿಕ್ಕಿಗೆ ಅಂತ ನಾವು ತಗೋ. ಸಾಕು ಪಾರ್ವತಿ, ನಂಗೆ ತಿನ್ನೋಕೆ ಆಗೋಲ್ತು. ಅಯ್ಯಪ್ಪ ದೇವ್ರೆ, ನಿನ್ನ ಕೈಯಾಗ ಕೊಟ್ಟು ಕಾಚಾಳ ನಮ್ಮ ಹೋಗಿ ಹೋಗಿ ಅತ್ತಾಗ. ನೀ ನನ್ನ ಜನ್ಮ ತಿಂದು ಕೈ ಬಿಡ್ತೀಯ ಅತ್ತಾಗ. ನಂಗೆ ಸಾಕು ಪಾರ್ವತಿ, ಸಾಕು. ಅಲ್ಲ ನೆಟ್ಟಿಗೆ ಇನ್ನೂ ಒಂದು ಹಣ್ಣು ಪೂರ್ತಿ ತಿಂದಿಲ್ಲ, ಇನ್ನೂ ಅರ್ಧ ಇಲ್ಲೇ ಐತೆ. ಅಯ್ಯೋ ದೇವ್ರೆ, ತಿನ್ ಏನಾಗಲ್ಲ, ಚಲೋ ಇರ್ತೈತಿ ತಿನ್ಬೇಕಂತ, ಆರೋಗ್ಯಕ್ಕೆ ಭಾಳ ಚಲೋ ಅಂತೀಗ. ಒಳ್ಳೆ ಪಾರ್ವತಿ ಸಾಕು ನಂಗೆ. ಯಾಕೆ ಇತ್ತಿತ್ತಾಗಂತೂ ಅಷ್ಟು ನಂಗೆ ತಿನ್ನೋಕೆ ಆಗೋಲ್ತು. ಅಯ್ಯಪ್ಪ, ಅಯ್ಯೋ ಕುಂದ್ರಕ್ಕೂ ಆಗೋಲ್ತು ಜಾಸ್ತಿ. ಹಂಗಾರೆ ಮಕ್ಕೊಂಬಿಡು, ನಿಂಗೆ ಸುಸ್ತಾಗತ್ರ. ಅದು ಮಕ್ಕೋಬೇಡ ಅಂತ ಹೇಳ ಅತ್ತಿ. ಅದು ಬರೇ ಮಕ್ಕೊಂಡಿರ್ಬಾರ್ದು, ಹಂಗೆಲ್ಲ ಹೆರಿಗೆ ಸುಸೂತ್ರ ಆಗಂಗಿಲ್ಲ. ಒಂಚೂರು ಎದ್ದು ಓಡಾಡ್ಬೇಕು, ಎದ್ದು ಕುಂದ್ರಬೇಕು, ಅತ್ತಾಗಿತ್ತಾಗ ಅಡ್ಡಾಡ್ಬೇಕು ಅಂತ ಹೇಳೈತೆ ಅತ್ತಿ. ಈಗ ಮಕ್ಕೊಂಡೆ ಅಂದ್ರೆ ಅಲ್ಲಿಂದ ಬರ್ತಾಳೆ ಈಗ. ಏನು ಹೇಳಿದ್ದೆ ನಿಂಗೆ, ಯಾಕೆ ಮಕ್ಕೊಂಡಿ ಅಂತೇಳಿ. ಯಪ್ಪ ಎಲ್ಲೇ ಅತ್ತಿ ಕೂಡ ಬಾಯಿ ಮಾಡಿಸ್ಕೊಳಕ್ಕೆ ಹೋಗ್ಲಿ, ಇನ್ನೂ ಸ್ವಲ್ಪ ಹಿಂಗೆ ಕುಂದಿರ್ತೇನೆ. ಹಂಗಾರೆ ಸರಿ. ಅಂದಂಗೆ ಮತ್ತೇನಾರ ಬೇಕನ? ಏನಿಲ್ಲ. ಏನು ಮಾಡತ್ತೀಯ? ಅತ್ತಿ ಹಣ್ಣು ತಿನ್ನತ್ತಿದ್ದೆ, ಸಾಕಾತ. ನಿಮ್ಮವ್ ಕೊಟ್ಟು ಕಸಿದ 3 ಹಣ್ಣು ನೋಡೇನು ನಾನು, ಅರ್ಧ ಇಲ್ಲೇ ಐತಲ್ಲ, ಇನ್ನೂ ಒಂದು ಹೊಳಿಕೆ ತಿನ್ಬಿಡ್ಬೇಕಿಲ್ಲ ಅದನ್ನು. ಸಾಕಾತತ್ತಿ, ತಿನ್ನಕ್ಕಾಗಲ್ಲ. ಈ ಹಣ್ಣು ತಿನ್ನಂದ್ರೆ ಎಷ್ಟು ತಿನ್ಬೇಕಂಗ? ಅದಕ್ಕೆ ಅದೊಂದು ಹೊಳಿಕೆ ಪಾರ್ವತಿಗೆ ತಿನ್ನಂದೆ. ಅಕ್ಕಿ ಹೊಟ್ಟಿಲ್ಲದಾಳನ ತಿನ್ನಾಕ, ನೀ ಹೊಟ್ಟಿಲಿರೋದು ತಿನ್ನ. ಅದು ಅಲ್ಲದೆ ಎಷ್ಟು ಸಲ ಹೇಳಿ ನಿಂಗೆ, ಹೊಟ್ಟಿ ಮ್ಯಾಗಾತು ಎದಿ ಮ್ಯಾಗಾತು ಒಂದು ವಸ್ತ್ರ ಹೊಚ್ಕೊಂಡು ಕುಂದ್ರು. ಹೊಟ್ಟಿಲಿದ್ದ ಹೆಣ್ಮಕ್ಳು ಯಾವತ್ತು ಹಂಗೆ ತುರ್ಮಂದಿಗೆ ಈ ರೀತಿ ಪಿಟಿ ಅರ್ಬಿ ಹಾಕೊಂಡು ಕುಂದ್ರಬಾರ್ದು ಅಂತೇಳಿ ಎಷ್ಟು ಸಲ ಹೇಳೀನಿ. ಮತ್ತೆ ಅದನ್ನ ಮಾಡ್ತೀರಿ. ಇವನ್ ಎದುರು ಬೀಳೋದು ಇವೇನು ಎದುರಾಗೋದು? ಯಾವತ್ತು ಹಂಗೆ ಹೊಟ್ಟಿಲಿದ್ದ ಹೆಣ್ಮಕ್ಳು ಬಾಗಲ್ ಮುಂದಾತ ಇಂಥ ಕಡೆ ಆತ ಹಾಗೆಲ್ಲ ಎತ್ಬೇಕತ್ತು. ಹೊಟ್ಟೆ ಕಾಣಿಸ್ಕೊಂತ ಎದಿ, ಈಗ ಹೊಟ್ಟಿಲಿದ್ದಾಗ ಎದಿ ಒಂಚೂರು ನಮ್ಮವು ಬಲುಂಡಿಯಾಗಿರ್ತಾವೆ. ಇಂಥ ಟೈಮ್ನಾಗ ನಾವು ಹಂಗೆ ಕುಂದ್ರಬಾರ್ದು, ಗೊತ್ತನ? ಹೌದಾ, ನಂಗೇನು ಗೊತ್ತತ್ತಿ. ನಿಮ್ಮವು ಇಂಥವೆಲ್ಲ ತಿಳಿಸಿ ಕೇಳಂಗೇ ಇಲ್ಲ ನಿನಗೆ. ಹೌದು, ಪ್ಯಾಂಟ್ ಎದಕ್ಕೆ ಹಾಕೊಂಡಿ ನೀನು? ಯಾಕತ್ತಿ, ಏನಾತ? ಹೊಟ್ಟಿಲಿದ್ದ ಹೆಣ್ಮಕ್ಳು ಹೇಳ್ಬೇಕಂದ್ರೆ ಒಂದು 2 ತಿಂಗಳು 3 ತಿಂಗಳು ದಾಟ್ತಂದ್ರೆ ಮುಗೀತು. ಇದು ಹಾಕೋಬಾರ್ದು, ನಿಕ್ಕರ್ಸತಿಗೆ, ಗೊತ್ತನ? ಅಷ್ಟು ಒಳಗ ಅರ್ಬಿ ಹಾಕ್ಕೊಂಡು ಮೈಯಾಗ ಸೀರಿಗಿರಿ ಲೂಸಾಗಿ ಲಂಗ ಕಟ್ಕೊಂಡು ಇರ್ಬೇಕು ಯಾವಾಗೂ. ಅಂಥದ್ದು ನೀನು ನೋಡಿದ್ರೆ ಪ್ಯಾಂಟ್ ಪಿಟ್ಟಾಗಿ ಹಾಕೊಂಡು ಕುಂತಿಯಲ್ಲ. ಗಾಳಿ ಆಡ್ಬೇಕು ಮನುಷ್ಯಾಗ ಯಾವಾಗೂ. ಹಿಂಗೆ ಹಾಕೊಂಡೆ ಅವು. ಮತ್ತೆ ಹಿರಿಯರೆಲ್ಲ ಹೇಳೋದು ನಿಮಗೆಲ್ಲ ಇದು ಅನಿಸ್ತೈತಿ, ಏನಪ್ಪ ಇವ್ರು ಇಷ್ಟೆಲ್ಲ ಹೇಳ್ತಾರ ಅನಿಸ್ತೈತಿ. ಅವೆಲ್ಲ ನಿಮ್ಮ ಒಳ್ಳೇದಕ್ಕೆ ಹೇಳೋದು ನಾವು. ಬೌಡಿ ಹಾಕೋಬಾರ್ದು, ಇದು ಹಾಕೋಬಾರ್ದು, ಗೊತ್ತನ? ಒಳಗೆ ಏನು ಹಂಗೆಲ್ಲ ಭಾಳ ಫ್ರೀ ಇರ್ಬೇಕು ಮನುಷ್ಯ. ಹೌದಾ? ಮತ್ತೆ ಡಾಕ್ಟ್ರು ಇದನ್ನೆಲ್ಲ ಹೇಳಿ ಕಳ್ಸಂಗಿಲ್ಲಲ್ಲಮ್ಮ? ಅವ್ರಿಗೇನು ಗೊತ್ತು? ಹಿರಿಯರು ಎಲ್ಲ ಓದ್ಲಾರ್ದನ ಡಾಕ್ಟರ್ಗಳಾಗಿರ್ತಾರ. ನಮ್ಮ ಹಿರಿಯರು ಇವು ಓದಿ ಡಾಕ್ಟರ್ ಆಗಿರ್ತಾವ. ಇವು ಅಟ್ಟೆ ನಮಗೆ ಗೊತ್ತಿರಟ್ಟು ಇವಕ್ಕೇನು ಗೊತ್ತಿದ್ದಿತ್ತು? ಅವರು ಏನ ಮಾಡಿದ್ರು ತಡಿ. ಹಳೆ ಮಂದಿ ಒಂದು ದವಾಖಾನಿಗೆ ಹೋಗಿದ್ದಿಲ್ಲ, ಎಲ್ಲಿ ತೋರಿಸ್ಕೊಳಕ್ಕೆ ಹೋಗಿದ್ದಿಲ್ಲ, ಮನ್ಯಾಗ ಹೆರಿಗೆ ಹಾಕಿದ್ವು. 10-12 ಹೊಡಿತಿದ್ರು. ಏನು ಕಡಿಮೆ ಆಕ್ಕಿತ್ತು ಅವ್ರಿಗೆ? ಏನು ಹೆಚ್ಚು ಕಮ್ಮಿ ಆಕ್ಕಿತ್ತು ಹೇಳು? ಆರಾಮಾಗಿರ್ತಿದ್ರು, ಗೊತ್ತನ? ಈಗಿನಾರು 10 ಹೊಂಟ್ರ ದವಾಖಾನ್ಯಾಗ ಇರ್ತಾವ. ಇನ್ನೂ ಕೂಸುಟ್ಟಕ್ಕಿಂತ ಒಂದು 4 ತಿಂಗಳ ಮುಂಚೆ ದವಾಖಾನೆಗಿದ್ರು ಇದ್ವ. ಹಿಂಗೆಲ್ಲ ಆದರೂ ಅವಕ್ಕೆ ಸುಸೂತ್ರ ಆಗಿರಂಗಿಲ್ಲ, ಗೊತ್ತನ? ಅದಕ್ಕೆ ಹಿರಿಯರು ಹೇಳೋದು ಕೇಳ್ಬೇಕು. ತಿನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಪತ್ತೆಯಿಂದ ಹಿಡಿದು ಹೊಟ್ಟಿಲಿದ್ದ ಹೆಣ್ಮಕ್ಳು ಹಿಂಗೆ ಒಲಿ ಮುಂದೆ ಕುಂತು ರೊಟ್ಟಿ ಬಡಿಸ್ಕೊಡ್ತಿದ್ದಿಲ್ಲ. ನಮ್ಮ ಅತ್ತಿ ನನ್ನ ಮಗನ ಹೊಟ್ಟಿಲಿದ್ದಾಗ ಒಲಿ ಮುಂದೆ ಕಾಲು ಹಿಂಗೆ ಮಡ್ಚ್ಕೊಂಡು ರೊಟ್ಟಿ ಬಡಿಯಾಕತ್ತಿ ಅಂದ್ರೆ ಬೈತಿದ್ಲು. ಹಾಗೆಲ್ಲ ಬಡಿಬಾರ್ದು, ಹಂಗೆಲ್ಲ ಕುಂದ್ರಬಾರ್ದು ಅಂತಿದ್ಲು. ನಿಂತು ಅಡಿಗೆ ಮಾಡಿದ್ರೆ ಬೈತಿದ್ರು. ಅಲ್ಲ ಅವಾಗೆಲ್ಲ ನಿಂತೆಲ್ಲ ಅಡಿಗೆ ಮಾಡ್ತಿದ್ರೆ ಒಲಿನ ಇರ್ತಿದ್ವು ಅನ್ಕೋ. ಆದರೂ ಈಗಿನ ಕಾಲದ ಹೆಣ್ಮಕ್ಳಿಗೆ ಮಕ್ಳು ತೊಂದರೆ ಯಾಕಾಕತಿ? ಈ ಗ್ಯಾಸಿನ ಕಟ್ಟಿ ಇಂಥವೆಲ್ಲ ನಿಂತ ಬರೇ ಕೆಲಸ, ನಿಂತು ಹೋಗಿರ್ತೈತಿ ನೋಡಿ ಕೆಲವರಿಗೆ. ಮತ್ತೆ ಆಮೇಲೆ ಕುಂತು ಎತ್ತಬೇಕತ್ತಿ ಕೆಲಸ. ಮೈ ನೋಡಿದ್ರೆ ಬಿಗು ಆಗಿಬಿಟ್ಟಿರ್ತೈತಿ. ಮೈ ಗರ್ಭಚೀಲ ಚಂದಾಗಿ ಬೆಳೆದಿರಂಗಿಲ್ಲ. ಭಾಳ ಸುಖದಿಂದಾನೇ ಇದ್ದು ಬಿಟ್ಟಿರ್ತಾರ. ಹಂಗಾಗಿ ಇಂಥವೆಲ್ಲ ತೊಂದರೆ ಕಾಡ್ತಾವು.
ನೀವು ಸುಮ್ಮನಿರ, ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ. ನಿಮ್ಮವ್ಗೂ ಗೊತ್ತೈತೆ ಎಲ್ಲ ಕೇಳಿ ತಿಳ್ಕೊ. ಮುಂದೆ ಯಾವತ್ತಾರ ಹೋಟೆಲ್ದಾಗ ಬೇಕಾಕತ್ತದೆಲ್ಲ. ಅಮ್ಮ ಹೇಳ್ದಂಗೆ ಕೇಳ್ಬಿಡ. ಸುಮ್ಮನೆ ನಮ್ಗೆ ಗೊತ್ತಿರಂಗಿಲ್ಲ, ಅವರೆಲ್ಲ ಒಳ್ಳೇದೇ ಹೇಳ್ತಾರ. ಅನು ಬರ್ರಿ. ಆರಾಮದಿರಣ್ಣ? ಹ್ಞೂ ರೀ ಪಾರ್ವತಿಯವ್ರಿ, ಆರಾಮದೇನು ನೋಡ್ರಿ. ಆರಾಮದಿರಿ ಅಕ್ಕಾರ? ಹ್ಞೂನಪ್ಪ ಆರಾಮದೇನು ನೋಡಿ. ಒಬ್ಬನ ಬಂದೇನಪ್ಪ? ಹ್ಞೂ ರೀ. ಅಂದ್ರೆ ಅವ್ವ ನಮ್ಮ ಮೀನಾಕ್ಷಿ ಮನೆಗೆ ಹೋಗ್ಯಾರ, ಅದಕ್ಕೆ ನಾನು ಒಂದೆರಡು ದಿನ ಇದ್ದು ಹೋದ್ರಾತು ಇಲ್ಲೇ ಅನು ಜೊತೆಗೆ ಅಂತ ಬಂದೆ. ಹೌದನಪ್ಪ? ಹ್ಞೂ ಆಗಲಿ ಬಿಡ. ಬೆಳಗ್ಗಿಂದ ಎಷ್ಟು ಸಲ ನೆನ್ಸ್ಕೊಂಡೆ ಗೊತ್ತನ, ನೀವು ಬಂದಿದ್ದು ಚಲೋ ಆತ.